ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಸ್, ಇಟ್ ವಾಸ್ ರೇನಿಂಗ್ ಹೆವಿಲಿ ಇನ್ ಮಲ್ಕಾಜ್ಗಿರಿ. ಆ್ಯಕ್ಚುಲಿ ನಾವು ಕಾರ್ ಬುಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡಿದರೆ ಮಳೆ ಹೀಗೆ ಸುರಿತಾ ಇತ್ತು ಅಂದರೆ ನಾವು ಅಂದ್ಕೊಂಡ್ವಿ ನಮ್ಮ ಜರ್ನಿ ಭಾಳ ಡಿಫಿಕಲ್ಟ್ ಆಗಿರುತ್ತೆ ಅಂತ. ಬಟ್ ಏನು ಮಾಡೋದು, ಸರಿ ಹಾಗೆ ನೆನೆಸ್ಕೊಂಡು ಹೋಗ್ತಾ ಇದ್ವಿ. ಬಟ್ ಎಂಜಾಯ್ ಕೂಡ ಮಾಡಿದ್ವಿ ಕೂಡ ಮಳೆಯಲ್ಲಿ. ನಮ್ಮ ಜರ್ನಿ ಎಲ್ಲಿಗೆ ಅಂತ ಗೊತ್ತಾಗಬೇಕಾದ್ರೆ ಕಂಪ್ಲೀಟ್ ವಿಡಿಯೋನ ನೋಡಿ. ಹಾಗೆ ಇಲ್ಲಿ ಅರ್ಧ ದಾರಿ ಆದಮೇಲೆ ಇಲ್ಲಿ ಮಳೆನೂ ಆಗಿರಲಿಲ್ಲ, ಹಾಗೆ ಮಳೆ ಬಿದ್ದಿದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ, ಹಾಗಿತ್ತು ಇಲ್ಲಿ. ಬಟ್ ನಮ್ಮ ವಿಶ್ರುತನ ಮಾತು ಮಾತ್ರ ನಿಲ್ತಾನೆ ಇರಲಿಲ್ಲ. ನಾನು ಸ್ಟಾಪ್ ಮಾತಾಡ್ತಾನೆ ಇದ್ದ ಸ್ಟೇಷನ್ ರೀಚ್ ಆಗೋವರೆಗೂ. ಇಲ್ಲಿ ಝೀರೋ ಟ್ರಾಫಿಕ್ ಇರೋದ್ರಿಂದ ನಾವು ಬೇಗನೆ ಸ್ಟೇಷನಿಗೆ ರೀಚ್ ಕೂಡ ಆಗಿಬಿಟ್ವಿ. ಬಟ್ ಸ್ಟೇಷನ್ ಹೊರಗಡೆ ಇಷ್ಟು ಟ್ರಾಫಿಕ್ಕು, ಇಷ್ಟು ರಶ್ ಇತ್ತು ಅಂದರೆ ನಮ್ಗೆ ಇಳಿಯೋಕ್ಕೆ ಕೂಡ ಕಷ್ಟ ಆಗ್ತಿತ್ತು. ಆದರೆ ಏನು ಮಾಡೋದು, ಇಳಿಲೇಬೇಕಿತ್ತಲ್ವ. ಇಳಿದ್ವಿ, ಲಗೇಜ್ ತೊಗೊಂಡ್ವಿ, ಒಳಗಡೆ ಹೋದ್ವಿ. ಇಲ್ಲಿ ಎಸ್ಕಲೇಟ್ರಲ್ಲಿ ಕನ್ನಡದವ್ರು ಸಿಕ್ಕಿದ್ರು, ಮಾತಾಡಿ ತುಂಬಾ ಖುಷಿ ಆಯಿತು ನನಗೆ. ಇಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೆ ನಾನು, ವಿಶ್ರುತಗೆ ಏನಾದರೂ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಅವನಿಗೆ ಗೊತ್ತಿರಲಿಲ್ಲ ನಾನು ಹೇಳೋದು. ನಾನು ಹೇಳ್ತಿದ್ದೆ ನೀವಿಬ್ರು ಹೋಗಿ ನಾನು ಬರಲ್ಲ ಅಂತ ಹೇಳ್ಬಿಟ್ಟು. ಅವನು ಬಾ ಬಾ ಅಂತ ಕಲಿಸ್ಬಿಟ್ಟು ಒಳಗಡೆ ಕರ್ಕೊಂಡ ನನ್ನ. ಟ್ರೈನ್ ಇನ್ನೂ ಖಾಲಿನೇ ಇತ್ತು. ನಾವು ಮಲಗೋದಕ್ಕೆಲ್ಲ ಸೆಟ್ ಮಾಡ್ಕೊತಾ ಇದ್ವಿ. ಯಾಕಂದರೆ ನೆಕ್ಸ್ಟ್ ಟ್ರೈನ್ ಬಂದ್ಬಿಟ್ಟು ನಮಗೆ ಅರ್ಲಿ ಮಾರ್ನಿಂಗ್ 4 o'clock ಕ್ಯಾಚ್ ಮಾಡೋದಿತ್ತು ಗುಂತ್ಕಲಲ್ಲಿ. ಈಗ ನೋಡಿ ಅರೌಂಡ್ 3:45 ಆಗಿದೆ. ನಾವು ಎದ್ಬಿಟ್ಟು ನೆಕ್ಸ್ಟ್ ಟ್ರೈನ್ ಕ್ಯಾಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇದಾದಮೇಲೆ ಬಳ್ಳಾರಿಯಲ್ಲಿ ವಿಶ್ರುತ್ ಮತ್ತು ಅವರಪ್ಪ ಡ್ರಾಪ್ ಆದರು. ಬಟ್ ಐ ಕಂಟಿನ್ಯೂಡ್ ಮೈ ಜರ್ನಿ ಅಪ್ ಟು ಹಾಸ್ಪೇಟ್. ಇಲ್ಲಿ ಕೆನಾಲ್ ಮೇಲ್ಗಡೆ ಬ್ರಿಡ್ಜ್, ಅದ್ರ ಮೇಲೆ ಟ್ರೈನ್ ಹೋಗುತ್ತೆ. ಇಟ್ ವಾಸ್ ಅಮೇಝಿಂಗ್. ನಾನಂಕರ್ ತುಂಬ ಎಂಜಾಯ್ ಮಾಡಿದೆ ಆ್ಯಕ್ಚುಲಿ. ನಮ್ಮ ಹೊಸಪೇಟೆ ಪ್ರತಿ ಸಲವೂ ಏನೋ ಒಂದು ಚೇಂಜಸ್ ಕಾಣಿಸಿರುತ್ತೆ. ಹಾಗೆ ನಾನು ಇಲ್ಲಿ ಸ್ಟೇಷನಿಗೆ ಎಂಟ್ರಿ ಆಗಿದೆ. ಹೊಸಪೇಟೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಟು ಕಮೆಂಟ್. ಇಲ್ಲಿ ಇಳ್ದಾದ್ಮೇಲೆ ಗೊತ್ತಾಯಿತು ಇಲ್ಲಿ ಹೊಸದಾಗಿ ಎಸ್ಕಲೇಟರ್ ಹಾಕಿದ್ದಾರೆ, ಹಾಗೆ ಲಿಫ್ಟ್ ಅರೇಂಜ್ಮೆಂಟ್ ಕೂಡ ಆಗಿದೆ ನಮ್ಮ ಹೊಸಪೇಟೆ ಸ್ಟೇಷನಲ್ಲಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಹೊಸಪೇಟೆ ಮನೆಗೆ ಹೋದ್ಮೇಲೆ ಅವತ್ತಿನ ದಿನ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋನ ಇದನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು, ನಮ್ಮಮ್ಮ, ನಮ್ಮ ಅಕ್ಕ ಹಾಗೆ ನಮ್ಮಪ್ಪ ನಾವೆಲ್ಲ ಹೊರಟಿದ್ವಿ ಮತ್ತೆ ಸ್ಟೇಷನ್ಗೆ. ಯಾಕಂದರೆ ನಮ್ಮ ಜರ್ನಿ ಇನ್ನೂ ಕಂಟಿನ್ಯೂ ಆಗಬೇಕಿತ್ತು. ಇಲ್ಲಿ ಟ್ರೈನಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟೊತ್ತಿಗೆ ಟ್ರೈನ್ ಬಂತು. ಇಲ್ಲಿ ನಮ್ಮ ವಿಶ್ರುತ್ ಕೂಡ ಕಾಣಿಸ್ತಾನೆ ನೋಡಿ. ಎಸ್, ಫೈನಲಿ ವಿ ರೀಚ್ಡ್ ಧಾರವಾಡ. ಆಯಿತಾ, ಇಲ್ಲಿ ನಾವು ಬಂದಿದ್ದು ಯಾಕೆ ಅಂತ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ. ಇಲ್ಲಿ ಸುತ್ತಮುತ್ತ ಆಲ್ರೆಡಿ ಸ್ಟಾಲ್ಸ್ ಎಲ್ಲ ಹಾಕಿಬಿಟ್ಟು ಕುತ್ಕೊಂಡಿದ್ರು ಜನ ಎಲ್ಲ. ಶ್ರೀ ಸತ್ಯಾತ್ಮ ತೀರ್ಥರು 31ನೇ ಚಾತುರ್ಮಾಸಕ್ಕೆ ಧಾರವಾಡದಲ್ಲಿ ಕೂತಿದ್ದಾರಲ್ಲ. ಹಾಗಾಗಿ ಅವ್ರ ದರ್ಶನ ಮತ್ತು ಈಗಾಗಲೇ ಪ್ರತಿಷ್ಠಾಪನೆ ಮಾಡಿದ್ದಾರಲ್ಲ ಹೈಗ್ರೀವ ದೇವ್ರದ್ದು, ಅವ್ರದ್ದು ದರ್ಶನ ಆ್ಯಂಡ್ ಮೇನ್ ಒಂದು ವಿಶ್ರುತಂದು ಇವೆಂಟ್ ಇತ್ತು. ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದು. ಇಲ್ಲಿ ನೋಡಿ, ಇಲ್ಲಿ ಎಂಟ್ರೆನ್ಸಲ್ಲೇ ನಮಗೆ ಟಿಫನ್ ರೆಡಿ ಆಗಿತ್ತು ಆಲ್ರೆಡಿ. ನಾವು ಹೋಗಿಬಿಟ್ಟು ನಾವು ಅರೌಂಡ್ 10:30 ಹಾಗೆ ರೀಚ್ ಆಗಿದ್ವಿ. ಫಸ್ಟು ಟಿಫನ್ ತಿಂದ್ಕೊಂಡು ಕಾಫಿ ಟೀ ಕುಡಿದ್ಬಿಟ್ಟು ಲೆಫ್ಟಲ್ಲಿನೇ ನಮಗೆ ಒಂದು ಹಾಲ್ ಕಾಣಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ಲೆಫ್ಟಲ್ಲಿ ಅಲ್ಲಿ ಊಟದ ತಯಾರಿನೂ ನಡೀತಾ ಇತ್ತು ಆಲ್ರೆಡಿ. ಹೀಗೆ ಹೀಗೆ ಮುಂದೆ ಹೋದರೆ ನಮಗೆ ಎಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಎಲ್ಲಿ ಏನು ಎಕ್ಸಾಕ್ಟ್ಲಿ ಅಂತ ಹೇಳ್ಬಿಟ್ಟು. ಯಾರನ್ನೋ ಕೇಳಿದರೆ ಅವ್ರು ನಮಗೆ ಪಾಪ ಆ್ಯಕ್ಚುಲಿ ಗೈಡ್ ಮಾಡ್ತಾಯಿದ್ರು. ಇಲ್ಲಿ ರಾಮದೇವ್ರ ಪೂಜೆ ನಡೀತಾ ಇದೆ, ಹಾಗೆ ಪಕ್ಕದ ಹಾಲಲ್ಲಿ ಹೈಗ್ರೀವ ದೇವರ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳ್ಬಿಟ್ಟು. ಫಸ್ಟು ರಾಮದೇವ್ರ ಪೂಜೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ.
ಇಲ್ಲಿ ಸ್ವಾಮಿಗಳು ಆಲ್ರೆಡಿ ರಾಮದೇವ್ರ ಪೂಜೆ ಮಾಡ್ತಾನೂ ಇದ್ದರು. ಸೊ ನಾವಿಲ್ಲಿ ಹೀಗೆ ದರ್ಶನ ಮಾಡಿಕೊಂಡು ಅಲ್ಲೇ ಲೆಫ್ಟ್ ಬಾಗಿಲಿದೆ ಲೆಫ್ಟ್ ಸೈಡಲ್ಲಿ. ಸೊ ಅದರಿಂದ ನಾವು ಎಕ್ಸಿಟ್ ತೊಗೊಂಡ್ವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲೇ ಲೆಫ್ಟ್ ಡೋರಿಂದ ನಾವು ಎಕ್ಸಿಟ್ ಆಗಿ ನೆಕ್ಸ್ಟ್ ಸರಿ ಹಯಗ್ರೀವ ದೇವ್ರದ್ದು ಪ್ರತಿಷ್ಠಾಪನೆ ಆಗಿತ್ತಲ್ಲ, ಅಲ್ಲಿ ಬಂದು ನಮಸ್ಕಾರ ಮಾಡಿಕೊಂಡು ಹಾಗೆ ಪ್ರದಕ್ಷಿಣೆ ಹಾಕ್ತಾಯಿದ್ವಿ. ಪ್ರದಕ್ಷಿಣೆ ಹಾಕಬೇಕಾದಾಗ ಇಲ್ಲಿ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ರೆ, ಒಳ್ಳೆ ಪ್ರಿಂಟ್ ಥರ ಕಾಣಿಸ್ತಾ ಇದೆ. ಸೊ ಇಲ್ಲಿ ಸ್ಕ್ರೀನಲ್ಲೇ LED ಸ್ಕ್ರೀನಲ್ಲೇ ನಾವು ನೋಡ್ಬೋದು ಪೂಜೆನ. ಸೊ ಹಾಗಾಗಿ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ ರಾಮದೇವ್ರ ಪೂಜೆ ಆಗೋದನ್ನು. ಮಂಗಳಾರತಿನೂ ಆಯಿತು. ಸೊ ನಾನು ವಿಶ್ರುತ್ ಫಸ್ಟ್ ಹೋಗ್ಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ವಿ. ಯಾಕಂದರೆ ನೆಕ್ಸ್ಟ್ ಅವ್ನು ಇವೆಂಟ್ ಸ್ಟಾರ್ಟ್ ಆಗೋದಿತ್ತು. ಸೊ ಹಾಗಾಗಿ ಒಂದು ಟ್ರಿಪ್ಪಿಗೆ ಏನಿಲ್ಲ ಅಂದರೂ ಒಂದು 15 to 2000 ಜನವರೆಗೂ ಕೂಡಿಸ್ತಾರೆ. ಹಾಗೆ ಬರಬೇಕಾದಾಗ ಅಲ್ಲಿ ಯಾರು ಸ್ಟಾಲ್ ಇಟ್ಕೊಂಡಿದ್ರಲ್ಲ, ಅವ್ರು ವಿಶ್ರುತಿಗೆ ನಿಂತ್ಕೊ ಅಂತ ಹೇಳ್ಬಿಟ್ಟು ಶ್ಲೋಕಗಳು ಹೇಳಿಸಿ ಗಿಫ್ಟ್ ಕೂಡ ಕೊಟ್ಟರು, ಸ್ಮಾಲ್ ಗಿಫ್ಟ್. ಸೊ ಇಲ್ಲಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಸೆಷನ್ ಕೂಡ ನಡೀತಾ ಇತ್ತು. ಹಾಗೆ ಮೇಕಪ್ ಮ್ಯಾನ್ ಬಂದಿದ್ರಲ್ಲ, ಅವರು ಕೂಡ ಇವನ್ನ ರೆಡಿ ಮಾಡ್ತಾಯಿದ್ರು. ಇವನು ಮೇಕಪ್ ಆದ ತಕ್ಷಣವೇ ಸರಿ ಇವೆಂಟ್ ಕೂಡ ಸ್ಟಾರ್ಟ್ ಆಗೋಕ್ಕೆ ಶುರುವಾಯಿತು. ಅಂದರೆ ಡ್ರಾಮಾ ವಾದಿರಾಜರ ಮಹಿಮೆ ಅಂತ ಕೇಳಿರ್ಬೋದಲ್ಲ, ಆ ಡ್ರಾಮಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ. ಸೊ ಸಣ್ಣ ವಾದಿರಾಜರಾಗಿ ದೀಕ್ಷೆ ತೊಗೊಂಡಿದ್ದು ಪಿಕ್ಚರ್ ಅದು. ಸೊ ಇಲ್ಲಿ ಸರ್ಟಿಫಿಕೇಟ್ ಸಿಕ್ತು. ಮೇನ್ ಇಂಪಾರ್ಟೆಂಟ್ಲಿ ಸ್ವಾಮಿಗಳ ಬ್ಲೆಸ್ಸಿಂಗ್ ಕೂಡ